ಆಯ್ತು ನಿಮಗೆ? 18 years. 18 ವರ್ಷ ಆಯ್ತಲ್ಲ. ಈಗ 18 ವರ್ಷ. ಈಗ ನಿಮ್ದು ಎಷ್ಟಮ್ಮ ಏಜು? ಯಶೋದವರೇ 43. ನಿಮಗೆ ಸರ್? 49. 49 ವರ್ಷ. ಈಗ ಯಾವುದೋ ಒಂದು ಕಾರಣದಿಂದ ಕೆಲವೊಂದು ಸಲ ಡಿಲೇ ಆಗಿಬಿಡುತ್ತೆ. ಸೊ ಈಗ ಅವರಿಗೆ 43 ವರ್ಷ, ಸರ್ಗೆ 49 ವರ್ಷ. AMH ಅಂತ ಬ್ಲಡ್ ಟೆಸ್ಟ್ ಮಾಡ್ತೀವಿ. AMH ಅಲ್ಲಿ 0.9 ಅಂತ ಬಂದಿದೆ ಅಲ್ಲ ಬ್ಲಡ್ ಟೆಸ್ಟಲ್ಲಿ. AMH ಅಂತಂದರೆ ವೀರ್ಯಾಣುಗಳು ಎಷ್ಟಿದ್ದಾವೆ ಅಂತ ಗೊತ್ತಾಗ್ತದೆ. ಅದೇ ಇಲ್ಲ, ಇದು AMH ಅಲ್ಲಿ 0.9, FSH ಅದು ಬೇರೆ. AMH ಕಮ್ಮಿ ಅಂತಂದರೆ ಎಗ್ಗುಗಳು ಕಮ್ಮಿ ಆಗ್ತವೆ ಅಂತ ಅರ್ಥ. ಏಜ್ ಹೋದಂಗೆ ಎಗ್ಗುಗಳು ಕಮ್ಮಿ ಆಗ್ತಾ ಹೋಗ್ತವೆ. ಆದ್ದರಿಂದ ನಾವು ಏಜ್ ಇದ್ದಾಗಲೇ ಒಂದು ಸ್ವಲ್ಪ ಬೇಗ ಮಕ್ಕಳು ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈಗ ಈ ಏಜಲ್ಲಿ ಬಂದಾಗ ನಾವು ಪ್ರಯತ್ನ ಮಾಡ್ತೀವಿ, ಆದರೆ ಸ್ವಲ್ಪ ಏಜ್ ಕಮ್ಮಿ ಇದ್ದಾಗ AMH ಅಂತ ಬ್ಲಡ್ ಟೆಸ್ಟು ಜಾಸ್ತಿ ಇರಬೇಕು. ಜಾಸ್ತಿ ಅಂದರೆ ಅಟ್ಲೀಸ್ಟ್ 2 ಮೇಲೆ ಇರಬೇಕು. ಇದ್ರೆ ಒಂದು ಪ್ರೆಗ್ನೆನ್ಸಿ ಚಾನ್ಸ್ ಚೆನ್ನಾಗಿರುತ್ತೆ. ಏಜ್ ಕೂಡ 35 ದಾಟಿದ ಮೇಲೆ AMH ಬ್ಲಡ್ ಟೆಸ್ಟು ಅಂತಂದರೆ ಎಗ್ಗುಗಳು, ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆದರೆ ಪ್ರೆಗ್ನೆನ್ಸಿ ಚಾನ್ಸು ಕಮ್ಮಿ ಆಗುತ್ತೆ. ಯಾಕಂದರೆ ಎಗ್ಗುಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಒಳ್ಳೆ ಎಗ್ಗುಗಳ ಕ್ವಾಲಿಟಿ ಎಗ್ಗುಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಅಬ್ನಾರ್ಮಲ್ ಬೇಬಿ ಹುಟ್ಟೋ ಚಾನ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ಜಾಸ್ತಿ ಕಾಯಬಾರ್ದು. ಅದರಿಂದ ಇವರು ಒಂದು ಒಳ್ಳೆ ದಂಪತಿ, ತುಂಬ ಖುಷಿ ಆಯಿತು. 16 ಸೋಮವಾರದ ವ್ರತ ಇಟ್ಕೊಂಡಿದ್ದಾರೆ ಅಲ್ಲಮ್ಮ? 16 ಸೋಮವಾರ ಇನ್ನೂ ತಿನ್ನಂಗಿಲ್ಲ, ಕುಡಿಯಂಗಿಲ್ಲ ಅಲ್ಲ? ನೆಕ್ಸ್ಟ್ ಡೇವರೆಗೆ. ಸೊ 24 hours ಏನು ನೀರು ಇಲ್ಲ. ಇಂಥ ಕಠಿಣ ವ್ರತ ಮಾಡ್ತಾ ಇದ್ದಾರೆ. 16 ಸೋಮವಾರಗಳು ವ್ರತ, ಏನು ನೀರು ಕುಡಿಯಂಗಿಲ್ಲ. ಪ್ರತಿ ಸೋಮವಾರ 16 ಸೋಮವಾರಗಳು. ಈ ಮಹಾರಾಷ್ಟ್ರ ಕಡೆ, ಇಂಡಿಯಾದೆಲ್ಲ ಆ ಕಡೆ 16 ಸೋಮವಾರ ಅಂತ ಹೇಳ್ತಾರೆ. 16 ಅಂದರೆ 16 ಸೋಮವಾರ. ಅಷ್ಟೊಂದು ವ್ರತ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಮತ್ತು ಅವ್ರು ಮಾಲೆ ಹಾಕೊಂಡಿದ್ದಾರೆ. ಒಂದು ಮಾಲೆ ಬಗ್ಗೆ ಹೇಳಿಮ್ಮ. ಅದು ಕರುಂಗಲೈ ಮಾಲೆ ಅಂತ. ಕರುಂಗಲೈ ಮಾಲೆ ನಮಗೆ ಅಲ್ಲಿ ತಿರುವಣ್ಣಾಮಲೈ ಹೋಗಿದ್ವಿ. ನೋಡ್ಬೋದಾ? ತಿರುವಣ್ಣಾಮಲೆಯಲ್ಲಿ ಕರುಂಗಲ್ ಮಾಲೆ ಅಂತಾನು ಹಾಕೊಂಡಿದ್ದಾರೆ. ಇದ್ರದ್ದು ಶಕ್ತಿ ಏನು ಅಂದ್ರೆ ನಾವು ಇಷ್ಟು ದಿನ ಮಲಗಿದ್ವಲ್ಲ, ಸೊ ಇಟ್ ಹ್ಯಾಸ್ ಬಿನ್ ವೇಕ್ಡ್ ಅಪ್ ಬೈ. ಸೊ ಇಷ್ಟು ದಿವಸ ಟ್ರೀಟ್ಮೆಂಟ್ ಲೇಟ್ ಆಯಿತು, ನಾವು ತಗೊಳಕ್ ಸಾಗಲಿಲ್ಲ ಅಂತ ಒಂದು ಎಚ್ಚರಿಕೆಯ ಸಂದೇಶ. ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ ಗಿರಿವಳಂ ಅಂತ ಮಾಡ್ತಾರೆ. ಅಲ್ಲಿ ಹುಣ್ಣಿಮೆ ದಿವಸ ಪ್ರದಕ್ಷಿಣೆ ಮಾಡ್ತಾರೆ. ಅದು ಮಾಡಿದ್ದೀರಾ? ಅಲ್ಲಿ ತಗೊಂಡ್ಬಂದಿದ್ದೀರಾ? ತುಂಬಾ ಸಂತೋಷ ಆಯ್ತು. ಏನ್ ಮಾತ್ರ ಅಂತ ಹೇಳಿದ್ರೆ ಇದು ಒಂದು ಮರ. ಇದು ಮರದಲ್ಲಿ ಅದನ್ನ ಕಟ್ ಮಾಡಿ, ಇದು ಕೇರಳದಲ್ಲಿ ಸಿಗುತ್ತೆ ಮರಗಳು. ಡೀಪ್ ಫಾರೆಸ್ಟ್. ಡೀಪ್ ಫಾರೆಸ್ಟ್ ಅಲ್ಲಿ ಸಿಗೋ ಕರುಂಗಲ್ ಮಾಲೆ ಕೊಡ್ತಾರೆ, ಬಟ್ ಅಲ್ಲಿ ಒರಿಜಿನಲ್ ಸಿಗುತ್ತೆ. ಓಕೆ, ಅದು ಒಬ್ರು ಸಿದ್ಧರು ಇಂದ ಪಡ್ಕೊಂಡಿದ್ದೆ. ತುಂಬಾ ಸಂತೋಷ. ನೋಡಿ, ಈ ತರ ನಮ್ಮ ಭಕ್ತಿ ಭಾವ ಸಂತೋಷ ಆಯಿತು. ಅಷ್ಟೊಂದು ನೀವು ಡೆಡಿಕೇಶನ್ ಮಾಡಿ ಪ್ರತಿ ಸೋಮವಾರ ನೀರು ಕುಡಿದು ಮಾಡ್ತಾ ಇದ್ದೀರಾ. ಆದರೆ ನಾನೇನು ಹೇಳೋದು, AMH ಕಮ್ಮಿ ಇದ್ದಾಗ, ಏಜ್ ಜಾಸ್ತಿ ಇದ್ದಾಗ ಬೇಗ ನೀವು ಒಂದು ಟ್ರೀಟ್ಮೆಂಟ್ ತಗೊಳ್ಳಿ. ಜಾಸ್ತಿ ಲೇಟ್ ಆದಂಗೆ ಮುಂದೆ ಏನಾಗುತ್ತೆ, ನೀವು ಖರ್ಚು ಮಾಡಿದ್ರು ಕೂಡ ಮಕ್ಕಳಾಗೋದು ಸಮಸ್ಯೆ ಆಗ್ತದೆ. ಅದರಿಂದ AMH ಕಮ್ಮಿ ಇತ್ತು, ಏಜ್ ಕಮ್ಮಿ ಇತ್ತು ಅಂದರೆ ಬೇಗ ತಗೋಬೇಕು. ಈಗಾದರೂ ಇವರಿಗೊಂದು ಇದು ಬಂದಿದೆ, ನಾವು ತಗೋಬೇಕು ಅಂತ ಟ್ರೀಟ್ಮೆಂಟು. ಆ ಥರ ನೀವು ಲೇಟ್ ಮಾಡಬೇಡಿ, ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ, ಬೇಗ ಯಶಸ್ವಿ ಆಗ್ತಾರೆ. ನಮಗಿಲ್ಲಿ ಕಳಿಸ್ತವ್ರಿಗೆ ಅವರಿಗೆ ಇಲ್ಲಿ ಬಂದಾಗ 9 ವರ್ಷದ ಮಗ ಇದ್ದಾನೆ, ಲೇಡಿ 45-40 ರೀಚ್ ಆಗಿದ್ರು. ಅವರು 60+ ಸತೀಶ್ ನೋಡಿ. ಆವಾಗ ಒಂದೆಷ್ಟು ವರ್ಷ, 10 ವರ್ಷ ಹಿಂದೆ ನಾನು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಮಕ್ಕಳಾಗಿದೆ. 10 ವರ್ಷ ಹಿಂದೆ ಕೊಟ್ಟಾಗ ಟ್ರೀಟ್ಮೆಂಟ್ ಕೊಟ್ಟವರು ಮಕ್ಕಳಾದವರು ಇವ್ರನ್ನ ಕಳಿಸಿದ್ದಾರೆ. ಸೊ ಅದು ಸಂತೋಷ, ಸಕ್ಸಸ್ ಸ್ಟೋರೀಸ್. ನಾವು 10 ವರ್ಷ 15 ವರ್ಷ ಹಿಂದೆ ಮಾಡಿರೋ ಮಕ್ಕಳು ಕೂಡ ಇವತ್ತು ನಮಗೆ ಫೋಟೋ ಕಳಿಸ್ತಾರೆ. ಈ ಥರ ನಿಮಗೆ ಪೇಷಂಟ್ ಕಳಿಸ್ತಾರೆ. ಸೊ ಅದು ನಾವು ಮಾಡಿರೋ ಬಾಂಧವ್ಯ, ಒಂದು ವಿಶ್ವಾಸ ತೋರಿಸುತ್ತೆ. ಪೇಷಂಟ್ ಜೊತೆಗೆ ನಮ್ಮ ಬಾಂಧವ್ಯ, ನಮ್ಮ ವಿಶ್ವಾಸ, ಒಂದು ಯಾವ ಥರ ಒಂದು ಅವರು ಒಂದು ಒಳ್ಳೆ ಜೆನ್ಯೂನ್ ಆಗಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ನೆನ್ಪಿಟ್ಕೋತಾರೆ. ಯಾವುದೇ ಥರ ನಾವು ಮೋಸ ಇರೋದಿಲ್ಲ. ಮಹೇಶ್ ಸರ್ನೇ ಮೀಟ್ ಮಾಡಿದ್ದೀವಿ. ಇಂಥ ಒಂದು ಭರವಸೆ ಪೇಷಂಟ್ಗಳಿಂದ, ನಾವು ಮುಂಚೆ ಪೇಷಂಟ್ಗಳಿಂದ ಭರವಸೆ, ಒಂದು ಇಂಥ ಒಳ್ಳೆ ಮಾತನ್ನು ಕೇಳಿದರೆ ಅಂತ ಕೇಳಿ ಇನ್ನೂ 10 ವರ್ಷ ಆದರೂ ನಮ್ಮನ್ನು ನೆನಪಿಟ್ಟುಕೊಂಡು ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಒಂದು ಭರವಸೆ ಇರುತ್ತೆ. ಮಹೇಶ್ ಸರ್ ಹತ್ರ ಹೋದರೆ ಆಗುತ್ತೆ, ಡಾಕ್ಟರ್ ಮಹೇಶ್ ಕೋರೆಗಳ ಹತ್ರ ಅಂತ. ಸೊ ನೋಡಿ ನಮ್ಗೆ ಸಂತೋಷ ಆಗ್ತದೆ. ತುಂಬ ಸಂತೋಷ. ತುಂಬ ಒಪ್ಪಿಗೆ ಆಗುತ್ತೆ. ದೇವರು ಒಳ್ಳೇದು ಮಾಡ್ತಾನೆ. ನೀವು ಇಷ್ಟೊಂದು ದೈವ ಭಕ್ತಿಯಿಂದ ಮಾಡ್ತಾ ಇದ್ದೀರಾ, ದೇವರು ಒಳ್ಳೇದೇ ಮಾಡ್ತಾನೆ. ಅವರು ಶಿವಪ್ಪ, ನೀವು ಶಿವಪ್ಪ. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದಾಗ್ಲಿ. ಗುಟ್ಕಾ ಎಷ್ಟು ತಿಂತಾರೆ ಗುಟ್ಕಾ ಅವರು?
म्हणजे किती वेळा खाल्ले तुम्ही ते मावा खाताय ना मावा वेळेला ತಿಂತಾರೆ ದಿವಸಕ್ಕೆ ಸರ್ ದಿವಸಕ್ಕೆ 7-8 ಸಲ ಗುಟ್ಕಾ ತಿಂತೀರಾ? ಗುಟ್ಕಾ ತಿಂತೀರಾ ಮಾವ ತಿಂತೀರಾ? ಮಾವ ಅಂದ್ರೆ ತಂಬಾಕು ಇರ್ತೈತೆ ಅದ್ರ ಮಿಕ್ಸ್ ಇರ್ತೈತ್ರಿ ತಂಬಾಕು ಅಡಿಕೆ ಮಿಕ್ಸ್ ಇರ್ತೈತ್ರಿ ಮಿಕ್ಸ್ ಇರ್ತೈತಿ. ಇದು ತಂಬಾಕು ಗುಟ್ಕಾ ತಿನ್ನೋದ್ರಿಂದ ಏನಾಕೈತ್ರಿ ನಿಮ್ದು ವೀರ್ಯಾಣು ಕೌಂಟ್ ಕಮ್ಮಿ ಆಕೈತ್ರಿ. ವೀರ್ಯಾಣು ಅಂತಂದ್ರ ನಿಮ್ದು ತಂಬಾಕು ಗುಟ್ಕಾ ಎಲ್ಲ ವಿಮಲ್ RMD ಇಂತ ಗುಟ್ಕಾ ಇರ್ತಾವಲ್ರಿ, ಈ ಗುಟ್ಕಾ ಇದೆಲ್ಲ ತಿನ್ನೋದ್ರಿಂದ ವೀರ್ಯಾಣು ಕೌಂಟ್ ಪೂರ್ತಿ ಕಮ್ಮಿ ಆಕೈತಿ. ನಿಮ್ದು ಏನ್ ಸ್ಪರ್ಮ್ ಕೌಂಟ್ ಅಂತಾರಲ್ಲ ಧಾತು ಕೌಂಟ್ ಪೂರ್ತಿ ಎಲ್ಲ ನಾಶ ಮಾಡ್ಬಿಟ್ಟೈತ್ರಿ ಅದು. ತಂಬಾಕು ತಿನ್ನೋದ್ರಿಂದ ನಿಮ್ದು ಒಂದು ಆರೋಗ್ಯ ಹಾಳಾಗ್ತೈತಿ. ಆರೋಗ್ಯ ಹಾಳಾಗೋದಂದ್ರೆ ಏನು, ನಿಮ್ದು ಲಂಗ್ಸ್ ಪುಪ್ಸ್ ಆಕೈತಿ, ಬಾಯಿ ಕ್ಯಾನ್ಸರ್ ಬರ್ತೈತಿ, ಟಿವ್ಯಾಗ ತೋರಿಸ್ತಾರಲ್ಲ ಅದು ಗುಟ್ಕಾ ಪ್ಯಾಕೆಟ್ ಮೇಲೆ ಬರ್ದಿರ್ತಾರ ತಿನ್ಬಾರ್ದು ಅಂತ ಹೇಳಿ ಅಂತಂದ್ರ ಅದು ಬರ್ತೈತ್ರಿ. ಅದು ಅಲ್ದ ನಿಮ್ದು ವೀರ್ಯಾಣು ಕಮ್ಮಿ ಆಗ್ತಾವ್ರಿ. ಗುಟ್ಕಾ ತಿನ್ನುವ ಪುರುಷರು ಮಾವ ಗುಟ್ಕಾ ಈ ತರ ತಂಬಾಕು ಉತ್ಪನ್ನಗಳನ್ನ ತಿಂದ್ರ ವೀರ್ಯಾಣು ಕೌಂಟು ಕಮ್ಮಿ ಆಗ್ತೈತೆ ಅನ್ನಕ್ ಸಾಕ್ಷಿ ಇದು. ಈಗ ನೋಡ್ರಿ ಇವ್ರದ್ದು ವೀರ್ಯಾಣು ಕೌಂಟ್ ಇಲ್ಲಿ ನೋಡ್ರಿ, ಈ ಕೌಂಟ್ ಇಲ್ಲಿ ನೋಡ್ರಿ, ಇದನ್ನ ಈ ಕೌಂಟ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತೈತಿ. ವೀರ್ಯಾಣು ಕೌಂಟ್ 16 ಮಿಲಿಯನ್ ಇರ್ಬೇಕು. ಇವ್ರದ್ದು ಎಷ್ಟೈತಿ? ಬರೀ 8 ಮಿಲಿಯನ್ ಐತೆ. ವೀರ್ಯಾಣು ಕೌಂಟ್ ಕಮ್ಮಿ ಆಗೈತೆ. ಅದಕ್ಕೆ ಆಲಿಗೋಸ್ಪರ್ಮಿಯಾ, ಸೊ ಕಮ್ಮಿ ವ್ಯಾಲ್ಯೂಮು, ಮೊಟಿಲಿಟಿ ಎಲ್ಲಾ ವೀರ್ಯಾಣು ಪೂರ್ತಿ ಕೊರತೆ ಐತ್ರಿ ಇವರಿಗೆ. ಇದು ಹಿಂಗಂದ್ರೆ ಏನಂದ್ರ ಅರ್ಥ, ವೀರ್ಯಾಣು ಎಲ್ಲ ಪೂರ್ತಿ ಎಲ್ಲ ನಾಶ ಆಗ್ಬಿಟ್ಟೈತಿ. ಗುಟ್ಕಾ ದಿವ್ಸಕ್ಕೆ 7-8 ಸಲ ಮಾವ ಗುಟ್ಕಾ ತಿಂತಾರ ಅಂತ ಹೇಳ್ತೀರಿ, ಹೌದಲ್ಲಮ್ಮ? ಯಾವ ನೀವ್ ನಿಲ್ಸ್ ಅಂತ ಹೇಳಿಲ್ಲ ಅವರಿಗೆ? ಅಂದ್ರ ಅಷ್ಟೇ ಹೊರಗ ಅವ್ರ ಹೋಗ್ತಾರಿ ಕೆಲ್ಸದ ಮ್ಯಾಗ, ಅದರಿಂದ ಏನ್ ಗೊತ್ತಾ ಅಷ್ಟೊಂದ್ ಆಗಿಲ್ರಿ ನಮ್ಗೂ. ಅಲ್ಲ ಬಟ್ ನೀವ್ರಿಗೆ ಹೇಳ್ಬೇಕಲ್ಲಮ್ಮ ಗುಟ್ಕಾ ತಿನ್ಬೇಡ್ರಿ ತಿನ್ಬೇಡ ಅಂತ ಅಂದಾರ್ ಬಿಡ್ರಿ, ಬಟ್ ಅದ್ರ ಚಟಾರಿ ಅರ್ಧ ಇವಾಗ ಮುಂದೆ ತಿನ್ನಂಗಿಲ್ಲ ತೋರಿಸ್ರಿ. ಈಗ ನೋಡ್ರಿ ಇಲ್ಲಿ ತೋರಿಸ್ತೀನಿ, ಟಿವ್ಯಾಗ ತೋರಿಸ್ತೀನಿ. ಈಗ ಇದ್ರೊಳಗೂ ಅಗದಿ ಕೊಟ್ಟಾರ ನೋಡ್ರಿ, ಅಗದಿ ಸ್ವಚ್ಛ ಐತಿಲ್ಲಿ. ಸ್ಮೋಕಿಂಗ್ ಪುಟ್ಸ್ ಯುವರ್ ಸ್ಪರ್ಮ್ DNA ಎಟ್ ರಿಸ್ಕ್. ಸೊ ವೀರ್ಯಾಣು ಈಗ DNA ಹಾಳಾಗ್ತಾವ್ರಿ. DNA ಅಂದ್ರೆ ವೀರ್ಯಾಣು ಪೂರ್ತಿ ಡ್ಯಾಮೇಜ್ ಆಗ್ತಾವ ಅಂತ ಹೇಳಿ ಎಲ್ಲಾ ಕಡೆ ನಿಮ್ಗೆ ಕಂಪ್ಯೂಟರ್ನಾಗ ಎಲ್ಲಾ ಕಡೆ ಐತ್ರಿ. ವೀರ್ಯಾಣು ತಿಂದು ಇವ್ರದ್ದು ಇಷ್ಟು ವರ್ಷ ವೀರ್ಯಾಣು ಇದ್ದು ಇವ್ರದ್ದು ಗುಟ್ಕಾ ತಿಂದು ಮಾವ ತಿಂದು ಈ ತರ ತಂಬಾಕು ಉತ್ಪನ್ನ ತಿಂದು ಪೂರ್ತಿ ವೀರ್ಯಾಣು ಎಲ್ಲ ಕಮ್ಮಿ ಆಗ್ಯಾವ. ಅದು ಗುಟ್ಕಾಕ್ಕೂ ರೊಕ್ಕ ಕೊಡ್ಬೇಕು. ಈ ಟ್ರೀಟ್ಮೆಂಟ್ ಸುಮ್ಮನೆ ಅನಾವಶ್ಯಕ ದುಡ್ಡು ಹಾಳ ಮಾಡ್ಬೇಕಲ್ರಿ, ರೊಕ್ಕ ಹಾಳು ಮಾಡ್ಬೇಕಲ್ಲ, ಹೌದಲ್ಲ? ಒಂದ್ ಈ ಕಡೆ ದುಡ್ಡು ಗುಟ್ಕಾ ತಿಂದು ಹಾಳಾತು, ಮಾವ ಗುಟ್ಕಾ ಇಂಥ ತಂಬಾಕು ಉತ್ಪನ್ನಗಳನ್ನ ತಿಂದು ಹಾಳಾತು. ಅದಲ್ಲದೆ ಟ್ರೀಟ್ಮೆಂಟ್ ತಗೊಳಕು ಮತ್ತು ದುಡ್ಡು ಹಾಳು ಮಾಡ್ಬೇಕು. ಅದ್ರ ಬದ್ಲಿ ಗುಟ್ಕಾ ತಂಬಾಕು ಇಂಥ ಪದಾರ್ಥಗಳನ್ನ ದಯಮಾಡಿ ಮುಟ್ಟಬೇಡ್ರಿ. ಇದು ನಿಮ್ಮ ಒಂದು ಆರೋಗ್ಯಕ್ಕೆ ಅಷ್ಟೇ ಹಾನಿ ಮಾಡೋದಲ್ಲದೆ ನಿಮ್ದು ವೀರ್ಯಾಣು, ಗಂಡು ಮಕ್ಕಳ ವೀರ್ಯಾಣುನ ನಾಶ ಮಾಡ್ತೈತಿ. ಅದರಿಂದ ನಿಮ್ಮ ಮಕ್ಕಳು ಮಾಡೋ ಪಾಸಿಬಿಲಿಟಿನೂ ಕಮ್ಮಿ ಮಾಡ್ತೈತಿ. ಈಗ ಎಷ್ಟೊಂದು ಊರುಗಳಲ್ಲಿ ಗುಟ್ಕಾ ಇವೆಲ್ಲ ಪಾಕೆಟ್ ಗುಟ್ಕಾ ತಿಂತಾರೆ, ಇವೆಲ್ಲ ಕೆಟ್ಟವಾದದ್ದು. ಒಂದು ದಯಮಾಡಿ ತಿನ್ನೋದನ್ನ ಯಾರು ತಿಂತಾ ಇದ್ದೀರಾ, ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಫಸ್ಟ್ ನೀವು ಗುಟ್ಕಾ ತಂಬಾಕು ಮಾವ ಇಂಥ ಉತ್ಪನ್ನಗಳನ್ನ ತಿನ್ನೋದು ನಿಲ್ಲಿಸಿ. ನಿಮಗೆ ವೀರ್ಯಾಣು ಇಂಪ್ರೂವ್ ಆಗಬೇಕು, ಅಭಿವೃದ್ಧಿ ಆಗಬೇಕು, ನಿಮಗೊಂದು ಸಂತಾನ ಭಾಗ್ಯ ಬೇಕು, ನಿಮಗೆ ಮಕ್ಕಳಾಗಬೇಕು. ನೀವು ಬಂಜೆತನದಿಂದ ಕಷ್ಟಪಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಮನೆಯವರಿಗೆ ಕೂಡ ಅನ್ಯಾಯ ಮಾಡ್ತಾ ಇದ್ದೀರಾ, ನಿಮ್ಮ ಹೆಂಡತಿ ಕೂಡ ಅನ್ಯಾಯ ಮಾಡ್ತೀರಾ. ಅದರಿಂದ ನೀವು ದಯಮಾಡಿ ಅದನ್ನು ವೀರ್ಯಾಣು ಇಂಪ್ರೂವ್ ಆಗಬೇಕಂದ್ರೆ ನೀವು ಗುಟ್ಕಾ ತಂಬಾಕು ಉತ್ಪನ್ನಗಳನ್ನ ನಿಲ್ಲಿಸ್ಬೇಕು.